ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ 11:30 ಶುರು ಮಾಡಿದ್ದೀನಿ. ಎಸ್, ಇವಾಗ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಒಂದಷ್ಟು ಕೆಲಸಗಳಿದೆ, ಅದನ್ನು ಮುಗಿಸೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆನ್ ದ ವೇ. ಸೊ ಚೌಟ್ರಿಗಳನ್ನ ನೋಡಬೇಕಾಗಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನು ಎತ್ತ ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಏನಕ್ಕೆ ಅಂತ ಅಪ್ಡೇಟ್ ಮಾಡ್ತೀನಿ, ಈ ವ್ಲಾಗಲ್ಲಿ ಅಪ್ಡೇಟ್ ಮಾಡಲ್ಲ. ಇವತ್ತು ಏನೇನು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ಬ್ಯಾಂಕ್ ಕೆಲ್ಸಕ್ಕೆ ಬೇಕಾಗಿದ್ದೆಲ್ಲ ತೊಗೊಂಡಿದ್ದೀನಿ. ನಂದು GST ನಂಬರ್ ಬೇಕಿತ್ತು, ಅದು ತೊಗೊಂಡಿದ್ದೀನಿ. ಆ್ಯಂಡ್ ಉದ್ಯಮ ಆಧಾರ್ ಬೇಕು ಅಂದಿರು, ಅದು ತೊಗೊಂಡಿದ್ದೀನಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಒಂದಷ್ಟು ಏನೇನೋ ಹೇಳಿದರು, ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಗೊತ್ತಿಲ್ಲ ಗೈಸ್, ನನಗೆ GST ನಂಬರ್ನ ನಾನು ನನ್ನ ಪೇಜಲ್ಲಿ ಹಾಕೋಬೇಕಾ ಹಾಕೋಬಾರ್ದು ಅನ್ನೋದು ಗೊತ್ತಿಲ್ಲ. ಬಟ್ GST ರಿಜಿಸ್ಟರ್ಡ್ ಅಂತ ಹಾಕಿದ್ದೀನಿ, ಬಟ್ ಇನ್ ನಂಬರ್ ಹಾಕ್ಬೇಕಾ ಹಾಕಬಾರ್ದ ಅನ್ನೋದು ಗೊತ್ತಿಲ್ಲ. ತುಂಬ ಪೇಜಸ್ನ ಚೆಕ್ ಮಾಡಿದೆ, ಯಾರೂ ಹಾಕಿಲ್ಲ. ಬಿಕಾಸ್ ಅವ್ರ ಹತ್ರ ಇದೆಯೋ ಇಲ್ಲವೋ ಅಂತ ನನಗೂ ಗೊತ್ತಿಲ್ಲ. ಸೊ ಮತ್ತು ನಮ್ಮ ಹತ್ರ ಇದೆ, ಅದನ್ನು ಹಾಕಬೇಕು ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ಹಾಕಬೇಕು. ಏನಂತೀಯ, ಹಾಕ್ಬೋದಾ ರೀ ನಿಮ್ಮ ಪ್ರಕಾರ? ಏನನ್ಸುತ್ತೆ? ಇಲ್ಲ, ಹಾಕ್ಬಾರ್ದು ಅನ್ಸುತ್ತೆ. ರಿಜಿಸ್ಟರ್ಡ್ ಅಷ್ಟೇ ಸಾಕು ನನ್ನ ಪ್ರಕಾರ. ಓಕೆ. ಸೊ ಅದನ್ನು ನಾವು ಅಂದರೆ ಸೇಲ್ಸ್ ಗೂಡ್ಸ್ನ ಬೈಯಿಂಗು ಮತ್ತು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾತ್ರ ಯೂಸ್ ಮಾಡಬೇಕು. ಅದನ್ನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದರೆ GST ರಿಜಿಸ್ಟರ್ಡ್ ಆಗಿದೆ ಅಂತ ಒಂದು ಹಾಕಿದ್ದೀವಿ ಅಷ್ಟೇ. ಎಸ್, ನಾನು ಹೇಳಿದ್ದೆ ನಿಮಗೆ ಎಲ್ಲ ಲೀಗಲ್ ಆಗಿ ಮಾಡಬೇಕು ಆ್ಯಂಡ್ ಟ್ಯಾಕ್ಸ್ ಕಟ್ಟಬೇಕು. ಇದೆಲ್ಲ ನಾವೇ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, GST ರಿಜಿಸ್ಟರ್ ಮಾಡಿರೋದಾಗಿರ್ಬೋದು. ಹೇಳಿ. ಎಸ್ ಗೈಸ್, ಬ್ಯಾಂಕ್ ಕೆಲಸ ಮುಗೀತು, ಬೆಳಗ್ಗೆ ಹೋಗಿದ್ದು ಇಷ್ಟು ಹೊತ್ತುವರೆಗೂ ಆಯಿತು. ಇಷ್ಟು ಟೈಮು 2 ಗಂಟೆ ಟೈಮು, 2 ಗಂಟೆವರೆಗೂ ಆಯಿತು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ನಾವು ಹೆಂಗೆ ಅಂದರೆ ಸರ್ಚ್ ಮಾಡ್ತೀವಿ ಗೈಸ್ ಹೋಟೆಲ್ನ. ತಿಂದಿದ್ದ ಕಡೆನೇ ಸ್ಟಿಕ್ ಆನ್ ಆಗಲ್ಲ, ಮತ್ತು ಚೆನ್ನಾಗಿರೋ ಹೋಟೆಲ್ ಇರಬೇಕು ನಮಗೆ. ಹುಡುಕ್ತಾ ಇರ್ತೀವಿ ಡಿಫ್ರೆಂಟ್ ಹೋಟೆಲ್ಸ್ನ. ಸೊ ಯಾವ ಹೋಟ್ಲು ಇನ್ನೂ ಡಿಸೈಡ್ ಆಗಿಲ್ಲ ಇವ್ರದ್ದು. ಪಾಪ ಹೇಳ್ದಲ್ಲ ಹೋಟ್ಲು ಅದಿಲ್ಲ. ಅಯ್ಯೋ ಗೈಸ್, ಒಂದೇ ಹೋಟೆಲ್ಗೆ ಹೋಗಿದ್ದೀವೇನೋ ಒಂಥರ, ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ಬೇಕು ನಾವು. ಎಲ್ಲ ಹೋಗೋಣ ರೀ, ಎಲ್ಲ ಹೇಳು, ಯಾವುದೋ ಕಳ್ಸಿದ್ದೀನಿ ಅಂತಲ್ಲ ನಿಮಗೆ. ಈಗ ನಾರ್ಮಲ್ ಹೋಟೆಲ್ ಸುಮ್ಮನೆ ಇವತ್ತಾಗಿರೋದು ಯಾವತ್ತಾಗಿರೋದು ತಂದು ನಿಲ್ಸವ್ರೆ ಅನ್ಸುತ್ತೆ ಏನ್ರಿ? ಫುಲ್ಲು ಇರಲಿಲ್ಲ ಅಲ್ವಾ ಇಲ್ಲಿ? ಯಾವಾಗ ತಂದು ಹಾಕಿದ್ರು? ಎಸ್, ಇವಾಗ ನಾವು ಮೈಸೂರು ಮೈಲಾರಿ ರೆಸ್ಟೋರೆಂಟಿಗೆ ಬಂದ್ವಿ. ಪ್ರಮೋದ್ ಅವರು ನಾರ್ತ್ ಮೀಲ್ ತೊಗೊಂಡ್ರು, ನಾವು ಸೌತ್ ಮೀಲ್ ತೊಗೊಂಡೆ. ಮತ್ತು ಎಲ್ಲಾದರೂ ನಾವು ಸೋಡಾ ಮಿಸ್ ಮಾಡಲ್ಲ. ನಾನು ಆ್ಯಕ್ಚುಲಿ ಬ್ಲೂ ಮಿಂಟ್ ಜಾಸ್ತಿ ತೊಗೋತೀನಿ, ಇಲ್ಲಿ ಇರಲಿಲ್ಲ ಬ್ಲೂ ಮಿಂಟ್ ಅಂದ್ಬಿಟ್ಟು ಬರೀ ಸೋಡಾ ತೊಗೊಂಡೆ. ಆ್ಯಂಡ್ ಊಟ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ ಯಾವಾಗ್ಲೂ. ಸೊ ಆನ್ಲೈನಲ್ಲೂ ನಾನು ಯೂಶ್ವಲಿ ತರಿಸ್ಕೊತಾ ಇರ್ತೀನಿ ಇಲ್ಲಿಂದ. ಆ್ಯಂಡ್ ಅಪ್ಪನೂ ಅಷ್ಟೇ, ಚೆನ್ನಾಗಿದ್ದರೆ ಆ ಹೋಟ್ಲಲ್ಲಿ ತಿಂತಾನೆ, ಇಲ್ಲಾಂದರೆ ಅವನು ಮುಟ್ಟು ನೋಡಲ್ಲ, ವೇಸ್ಟ್ ಮಾಡಿ ಒಂದು ಏನು ತಿಂದಾಗೆ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಇಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ದ. ತುಂಬ ರಶ್ ಇರೋದ್ರಿಂದ ತುಂಬ ಲೇಟ್ ಸರ್ವಿಸ್ ಇತ್ತು ನಮಗೆ, ಆ್ಯಂಡ್ ಸೀಟ್ ಕೂಡ ಇರಲಿಲ್ಲ. ಸೊ ವೆಯ್ಟ್ ಮಾಡಿ ಆಮೇಲೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಗೊಮ್ಮೆ ಮಲ್ಕೊಂಬಿಟ್ಟಿದ್ಲು. ಆ್ಯಂಡ್ ಸೋಡಾ ಅಂತೂ ಲಾಸ್ಟಲ್ಲಿ ಕೊಟ್ಬಿಟ್ರು. ನನಗೆ ಊಟ ಮಿಡಲಲ್ಲಿ ಬೇಕಿತ್ತು ಸೋಡಾ, ಬಟ್ ಅವ್ರು ಲಾಸ್ಟಲ್ಲಿ ಕೊಟ್ಟರು. ಊಟ ಮುಗಿಸ್ಕೊಂಡು ನಾವು ಇನ್ನೊಂದು ಕಡೆ ಹೊರಟ್ವಿ. ಎಸ್ ಗೈಸ್, ಊಟ ಆಯಿತು. ಅಬ್ಬು ಹೇಗಿತ್ತು ಊಟ? ಇಷ್ಟ ಆಯ್ತಾ? ಚಿಕ್ಕ ಹೋಟೆಲ್ಗೆ ಹೋಗಿದ್ರೆ ನೋಡ್ರಿ, ನೋಡು, ಚಿಕ್ಕ ಹೋಟ್ಲಿಗೆ ಕರ್ಕೊಂಡೋದ್ರೆ ಏನು ಮಾಡ್ತೇನೆ ರೀ ಅವನು?
ಊಟ ಮಾಡಲ್ಲ, ಏನೂ ತಿನ್ನಲ್ಲ, ಸುಮ್ಮನೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬರ್ತಾನೆ ಅಲ್ವೇನಾ. ನೀ ಯಾಕೆ ಚಿಕ್ಕ ಹೋಟ್ಲು ಇಷ್ಟ ಆಗಲ್ಲ? ಹಾಂ, ನಿಮ್ಮಪ್ಪ ಕೊಟ್ಟಿದ್ದು ಬತ್ತೀನ ವೆರೈಟಿ ಇರಲ್ಲ ಹಂಗೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಲ್ಲ. ಸೊ ಆ ಥರ ರೆಸ್ಟೋರೆಂಟ್ಗಳು ಕರ್ಕೊಂಡು ಹೋಗ್ಬಿಡ್ತೀವಿ. ಈ ಚಿಕ್ಕ ಚಿಕ್ಕ ಹೋಟ್ಲಿಗೆ ಹೋಗೋದು ಆ ಥರ ಹೋದರೆ, ಈಗ ಫಿಟ್ಬಾತಲ್ಲಿ ಅಟ್ಲೀಸ್ಟ್ ಒಂದು ಟೈಮ್ ತಿಂತೀವಲ್ಲ, ಅದನ್ನು ಸುಧಾ ಅವ್ನು ತಿನ್ನಲ್ಲ. ಅವನಿಗೆ ಹೋಟ್ಲು ಚೆನ್ನಾಗಿರಬೇಕು, ಫುಡ್ ವೆರೈಟಿ ಇರಬೇಕು. ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾನೆ ಅವನು. ಇಷ್ಟ ಆಯ್ತಾಗ ಚೆನ್ನಾಗಿ ಬಾರಿಸ್ತಾ ಅಲ್ವ ರೀ, ತೃಪ್ತಿಯಾಗಿ ಬಾರಿಸ್ತಾ. ಹೊರಡೋಣ, ಈಗ ಎಲ್ಲಿಗೆ ಹೋಗ್ಬೇಕು? ಅದೇನೋ ಮಾಡ್ಸಕ್ಕೆ ಹೇಳಿದ್ರಲ್ಲ ಸೀಲ್. ಹೌದಾ, ನಡೀರಿ ಹೋಗೋಣ. ಇವಾಗ ನಮ್ಮದು ಸೀಲ್ ಬರ್ತಲ್ಲ ಗೈಸ್, ಭೂಮಿ ಪಮ್ಮಿ ಕಲೆಕ್ಷನ್ನು ಮತ್ತು ಅಡ್ರೆಸ್ಸು, ಫೋನ್ ನಂಬರು, ಅದು ಸೀಲ್ ಮಾಡಿಸ್ಬೇಕು. ಸೊ ಅದು ಮಾಡಿಸಿರ್ಲಿಲ್ಲ ನಾವು, ಅದಕ್ಕೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಎಸ್ ಗೈಸ್, ಆವಾಗಲೇ ಮನೆಗೆ ಬಂದೆ. ಸೊ ಬಂದು ಏನು ಮಾಡಲಿಲ್ಲ, ಮುಖನೂ ತೊಳೆದಿಲ್ಲ, ಆಮ್ಲೆಟ್ ಹಾಕ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿದೆ 8:30 ನೈಟು. ಸೊ ಇವಾಗ ಅದಾಗಿ ನಾವು ಯಾವಾಗಲೂ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತೀವಿ. ನಾವು ಊಟ ತಿಂದಿರಲ್ಲ, ಒಬ್ರು ಕೊಡಬೇಕಲ್ಲ, ಮಾಡಬೇಕಲ್ಲ ಅಂದ್ಬಿಟ್ಟು ಹಿಂಚಿಗೆದು ಆ್ಯಂಡ್ ಅವ್ರನ್ನ ಹತ್ರ ಇಟ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂಡು ದೂರ ಮಾಡೋದು. ಸೊ ಈ ಥರದ್ದೆಲ್ಲ ನಾವು ಮಾಡೋಕ್ಕೋಗಲ್ಲ, ಅದನ್ನು ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಆಮ್ಲೆಟ್ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತು, ನಾನು ತೀರಾ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು ಕಡಿಮೆ. ನಾನು ಇತ್ತೀಚೆಗೆ ತುಂಬ ಚೆನ್ನಾಗಿ ಸುದ್ದಿ ಕಲ್ತಿದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್ಗಳನ್ನ ಮಾಡುವಾಗ ನೋಡಿ ಮಾಡಿ ನನ್ನ ವೀಡಿಯೋಸಲ್ಲಿ ಎಲ್ಲರೂ ಗೊತ್ತಾಗ್ಬಿಟ್ಟಿರ್ತಾರೆ, ಯಾರ್ಯಾರೆಲ್ಲ ಹಿಂಗೆಲ್ಲ ಬಂಡವಾಳಗಳೆಲ್ಲ ತೋರಿಸಿದ್ರು ಅಂತಂದ್ರಿ. ಹೌದು ಅಂತಂದ್ಬಿಟ್ಟು. ಸೊ ಅವ್ರುಗಳೇನು ಗೊತ್ತಾ, ಅವ್ರ ಯೂಟಿಲೈಸ್ಗೆ, ಸೊ ಅವರ ಇದಕ್ಕೆ ಎಲ್ಲ ನೋಡಿಕೊಂಡು ಒಂದು 5 ವರ್ಷ ಗಂಟೆ ಎಲ್ಲೂ ಹೋಗ್ದಂಗೆ ಆರಾಮಾಗಿರೋ ಥರ ಎಲ್ಲ ಎಂಜಾಯ್ ಮಾಡ್ಕೊಬಿಟ್ಟು ಅಂತ ಸುಮ್ಮನಾಗ್ಬಿಡ್ತಾರೆ. ಅಂಥವ್ರಿಂದ ದೂರ ಇರಿ. ನಿಮ್ಮ ಕಾರು, ನಿಮ್ಮ ಪೆಟ್ರೋಲು, ನಿಮ್ಮದು ಎಲ್ಲ ಸುಮ್ಮನೆ ಇವ್ರನ್ನೆಲ್ಲ ಅಂಟಾಕೊಂಡು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಸೊ ನೋಡಿ, ನಾನು ಆರಾಮಾಗಿ ನನ್ನ ಬಿಸ್ನೆಸ್ ಆಯಿತು, ನಂದಾಯಿತು. ಸೊ ಎಲ್ಲ ಆರಾಮಾಗಿ ಗೋ ವಿತ್ ಅ ಫ್ಲೋ. ಅವನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮ್ಮ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಇರೋಲ್ಲ, ನಾವು ದುಡಿತಾ ಇದ್ದೀವಿ ಅನ್ನೋ ಥರ ಹೊಟ್ಟೆ ಕಿಚ್ಚಿರುತ್ತೆ ಅವ್ರಿಗೆ. ಸೊ ಇಷ್ಟೊಂದು ಮಾಡ್ತೀವಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಅನ್ನೋ ಥರ. ಸೊ ಅದಕ್ಕೆ ನಮ್ಮ ಕಡೆಗೆ ನಾವು ಇರಬೇಕು. ಆ್ಯಂಡ್ ಇವತ್ತು ಹೋಗಿದ್ದ ವಿಷಯ ಏನಂತ ಹೇಳಿದ್ರೆ ಚೌಟ್ರಿ ನೋಡೋಕ್ಕೆ. ಸೊ ಒಂದು ಚೌಟ್ರಿ ಅಪ್ಪು ಇಳಿಸ, ಕಾರ್ ಆಫ್ ಮಾಡ. ಸೊ ಇವತ್ತು ಹೋಗಿದ್ದ ವಿಷಯ ಏನಂದರೆ ಮಿಸ್ ಆಯಿತು, ಅದಕ್ಕೆ ಮತ್ತೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಚೌಟ್ರಿ ನೋಡೋಕ್ಕೆ ಒಂದು ಚೌಟ್ರಿ ಇಷ್ಟ ಆಗಿದೆ ನಮಗೆ. ಇನ್ನೊಂದು ಚೌಟ್ರಿ ಅಲ್ಲೇ ಮಾಡಬೇಕು ಅನ್ನೋಕೆ ಅನಿಸಿತ್ತು ನನಗೆ. ಬಟ್ ಆ ಚೌಟ್ರಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಷ್ಟು ಇರೋದಿಲ್ಲ, ನೆಕ್ಸ್ಟ್ ಮಂತ್ 23rd ತನಕ ಇಲ್ಲ, ನೆಕ್ಸ್ಟ್ ಮಂತು 23rd ಇಲ್ಲ. ಸೊ ಡಿಸಪಾಯಿಂಟೆಡ್. ಸೊ ಇನ್ನೊಂದು ಇಷ್ಟ ಆಗಿದೆ ನೋಡೋಣ, ಅವೆಲ್ಲ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಾಗೋದಿಲ್ಲ, ನಮ್ಮದು ಬ್ಯಾಂಕದೆಲ್ಲ ಏನು 2 ಡೇಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಕುಮ್ಮ, ಇದು ನೋಡಿದೆ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಕೆಲವೊಂದಷ್ಟು ಜನ ಏನು ಕೊಡೋದಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ ಹೇಳು, ಎಲ್ಲ ಆದಮೇಲೆ ಅನ್ಕೊಡಿದ್ರೆ ಕೊಡ್ತಾ ಇರ್ತೀನಿ ನಿಜ, ಕೊಡ್ತಾ ಇರ್ತೀನಿ. ವೀಡಿಯೋದಲ್ಲಿ ತಕ್ಕತ್ತಾ ಇರಬೇಕು, ನನ್ನತ್ತನೇ ಕೊಡ್ತೀನಿ. ನೀವು ಖಾರವಾಗಿ ತಗೊಳ್ಳಿ, ಸ್ವೀಟಾಗಿ ಕೊಡ್ತೀವಿ, ನೀವು ಖಾರವಾಗಿ ತಗೊಳ್ಳಿ ಅಷ್ಟೇ. ಏನಂತೀವ್ರಿ, ಇಂಥ ಜನ ನೋಡ್ಬಿಟ್ರಿ ಲೈಫಲ್ಲಿ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಜೀವನ ಅದು ಒಂದು ಜೀವನ. ಹೋಗ್ರಿ ಹೊರಗಡೆ ಲೈಟ್ ಆಫ್ ಮಾಡಿರಿ, 9 ಗಂಟೆ ಆಯಿತು. ಮನೇಲೂ ಲೈಟ್ ಇದೆ, ನಮ್ಮ ಮನೇಲೂ ಸ್ವಿಕ್ಸ್ ಇದೆ, ನನಗೂ ಟೈಮ್ ಗೊತ್ತು. ಬರಲ್ವಾ ರೀ, ಹೆಂಗೆ ಕೊಡ್ತೀನಿ ಅಂದರೆ ಅಯ್ಯೋ ಇವಳು ಸವಾಸ ಹೇಳ್ಕಾರ ಮಾಡಿಬಿಟ್ಟೆ ಅನ್ಬೇಕು. ಗೈಸ್, ನಾನು ಪ್ರೀತಿ
ಪ್ರೀತಿ ಕೊಟ್ಟರೆ ಪ್ರೀತಿ ಕೊಡ್ತೀನಿ, ದ್ವೇಷ ಶುರು ಮಾಡಿದ್ರೆ ಅಡಿಯಿಂದ ಮಣಿಗಂಟು ಉರಿಸ್ಬಿಡ್ತೀನಿ. ಆಮ್ಲೆಟ್ ಹಾಕಾಯ್ತು. ಇವತ್ತು ಒಂದು ಕರೆ ಮೊಟ್ಟೆ ತರಿಸ್ತೇವೆ ಆನ್ಲೈನಲ್ಲಿ. ಸೊ ಏನು ಅದ ಹೊರಗಡೆಲ್ಲ ಏನು ತರೋದು ಒಂದು 10-20 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬಿಡ್ತೀನಿ. ನಾನೇನು ದುಡ್ಡು ಮುಖ ಮಾಡಲ್ಲ ಗೈಸ್. ನಾನು ಯಾವತ್ತೂ ಅಷ್ಟೇ ನಾನು ಪೆಟ್ರೋಲ್ ಖರ್ಚು ಮಾಡೋದಾಗಿರ್ಬೋದು, ದುಡ್ಡು ಆಗಿರ್ಬೋದು, ಮುಂಚೆ ಇರಲಿಲ್ಲ, ಬಟ್ ಇವಾಗ ದೇವ್ರು ಕೊಟ್ಟಿದ್ದಾನೆ. ಸೊ ಆ ಥರ ನಾನು ಚಿಪ್ಪಣತನ ಅಂತೂ ಮಾಡೋಕ್ಕೆ ಹೋಗಲ್ಲ, ದುಡ್ಡಿದ್ರೂ ಚಿಪ್ಪಣತನ ಮಾಡೋಕ್ಕೆ ಹೋಗಲ್ಲ. ಸೊ ಮುಂಚೆ ಇದ್ವಿ ಸಣ್ಣ ಪುಟ್ಟ ಮಾಡಿಕೊಂಡು, ಬಟ್ ಇವಾಗ ಸ್ಟೇಬಲ್ ಆಗಿದ್ದೀವಿ. ಆ್ಯಂಡ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಟೈಮ್ ತೊಗೊಳ್ಳೋಣ. ಒಂದು ಸ್ವೀಟ್ ನ್ಯೂಸ್ ನೆಕ್ಸ್ಟ್ ವ್ಲಾಗ್. ನಮ್ಮ ಪಾಪಿ ಬೈತಾ ಇದ್ರು, ನಿನ್ನ ಕೆಲಸಗಳನ್ನ ಬಿಡ್ತಾ ಇದ್ದೀನಿ, ನೀನೇ ಸರಿ ಇಲ್ಲ ಸುಮ್ಮನೆ ಅಂದ್ಕೊಂಡು. ಬಾ, ನನ್ನ ಶಾರ್ಟ್ಸ್ಗಳೆಲ್ಲ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಂದಷ್ಟು ಜನ ಶಾರ್ಟ್ಸ್ ಹಾಕಿದ್ರೇ ಅವ್ರು ಸರಿ ಇಲ್ಲ, ಆ ಥರ ಬಿಹೇವಿಯರ್ನ ತೋರಿಸ್ಬಿಡ್ತಾರೆ. ಅದಕ್ಕೆ ಇಷ್ಟು ದಿನ ಹಾಕಿರಲಿಲ್ಲ. ಬಟ್ ನನ್ನ ತನನ ನಾನು ಏನಕ್ಕೆ ಬಿಡಬೇಕು? ಶಾರ್ಟ್ಸ್ ಹಾಕ್ಬಿಟ್ರೆ ಅವ್ರು ಸರಿ ಇಲ್ಲ ಅಂತನ, ಅವ್ರ ಬಿಹೇವಿಯರು, ಅವ್ರ ಮುಖದಲ್ಲಿ, ಅವ್ರ ಎಕ್ಸ್ಪ್ರೆಷನಲ್ಲಿ, ಅವ್ರು ತೋರಿಸೋ ರೀತಿಲೇ ಗೊತ್ತಾಗುತ್ತೆ. ಸೊ ಶಾರ್ಟ್ಸಿಂದ ಅಲ್ಲ. ಅದಕ್ಕೆ ಇವತ್ತು ಪ್ರಮೋದ್ ಅವ್ರು ನನಗೋಸ್ಕರ ತಂದಿದ್ರು ಗೈಸ್. 280 rupees ಏನೋ ಒಂದು ಕೊಟ್ಟು ತಂದಿದ್ದು, ಚೆನ್ನಾಗಿದೆ ಹಾಕೋ ಅಂತ. ಫೈನಲಿ ಇವತ್ತು ಅದನ್ನು ಅವ್ರಿಗೆ ಬಿಡುಗಡೆ ಮಾಡಿದ್ದೀನಿ. ಸೊ ಗುಡ್ ನ್ಯೂಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನನಗೆ ಹೆಂಗೆ ಅನ್ನಿಸ್ತದೆ, ಜನ ಹೇಗೆ ಸಪೋರ್ಟ್ ಮಾಡ್ತಾರೋ ಏನೋ ಎತ್ತ ಗೊತ್ತಿಲ್ಲ, ಬಟ್ ಒಂದು ಕಡೆ ಅನಿಸುತ್ತೆ ಜನ ಸಪೋರ್ಟ್ ಮಾಡ್ತಾರೆ ಅಂತ. ಈಗ ಏನಿಸುತ್ತೆ ನನಗೆ ಅದೇ ಸ್ವಲ್ಪ ಇದಿದೆ, ನೋಡೋಣ, ಸ್ವಲ್ಪ ಭಯ ಇದೆ. ಸೊ ಫಸ್ಟ್ ಇದು ನಾವು ಪ್ರಯತ್ನ ಪಡ್ತಿರೋದು, ನನಗೇನು ಭಯ ಫಸ್ಟ್ ಪ್ರಯತ್ನ ಅಲ್ವಾ. ಸೊ ಹಿಂಗೆ ರೆಸ್ಪಾನ್ಸ್ ಬರುತ್ತೆ ಏನೋ ನೋಡಿಕೊಂಡು ಮುಂದೆ ಕಂಟಿನ್ಯೂ ಮಾಡೋಣ ಇದನ್ನು ಅಂತ ಅಂದ್ಕೊಂಡು ಸಣ್ಣದಾಗೆ ಮಾಡೋಣ. ಈಗ ಫಸ್ಟ್ ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ. ಸಿಂಪಲಾಗಿ ಮಾಡೋಣ, ಇದು ದೊಡ್ಡದಾಗಿ ಬೇಡ ಅಂತ ಅಂದ್ಕೊಂಡಿದ್ದಾರೆ. ಸೊ ಏನಾಯ್ತಾ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮೆಲ್ಲರನ್ನೂ ಮೀಟ್ ಮಾಡುವಂತಹ ಸಮಯ ಸಂದರ್ಭ ತುಂಬ ಹತ್ರದಲ್ಲೇ ಇದೆ. ಸೊ ವೇಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗ್ನ ಖುಷಿಯಿಂದ ಏನು ಮಾಡ್ತಾಯಿದ್ದೀನಿ, ಒಬ್ಬರಿಗೆ ಬರ್ರಿ ತುಂಬ ಹತ್ರ ಇದೆ ಅಂತಂದರೆ ಇನ್ನೇನು ಕೆಲವೇ ದಿನಗಳು, ಕೆಲವೇ ತಿಂಗಳುಗಳೇನು, ಕೆಲವೇ ದಿನಗಳು. ನನ್ನೊಂದು ಬ್ಯಾಂಕ್ ಬರಬೇಕು. ಸೊ ಅದರ್ವೈಸ್ ಬೇರೆ ಲೀಗಲಾಗೆಲ್ಲ ಮುಗ್ದಿದೆ. ಸೊ ಬ್ಯಾಂಕ್ದಂದು ಅವರೇನೋ ವೆರಿಫಿಕೇಷನ್ ಬರಬೇಕು. ಸೊ ಅದು ಮುಗಿತಿದ್ದಂಗೆ ಅಕ್ಕನೂ ಎಸ್ ಈ ವಿಡಿಯೋ ಮೇಲೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಫ್ರೆಂಡ್ಶಿಪ್ ಆವಾಗ ನೋಡಿ ಅತಿಯಾಗಿ ಹೆಚ್ಕೊಳಕ್ಕೆ ಹೋಗ್ಬಿಡಿ. ಅವ್ರದ್ದಷ್ಟು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ಮಾತ್ರ ನಿಮ್ಮ ಹತ್ರ ಇರ್ತಾರೆ, ಆಮೇಲೆ ದೂರ ಹೋಗ್ತಾರೆ ಬೇಕು ಅಂತಾನೆ. ಸೊ ಲವ್ ಯು ಆಲ್, ಬಾಯ್.